ಇವತ್ತಿನ ವ್ಲಾಗಲ್ಲಿ ಅಜ್ಜಿ ಮನೆಗೆ ಹೋಗೋಣ. ಒಂದು ಸಣ್ಣದಾಗಿ ಹಬ್ಬ ಇದೆ, ಹೋಗಬೇಕು. ವಾಷಿಂಗ್ ಇಸ್ ಡನ್. ಇಬ್ಬಿಬ್ರು ನಕ್ಕೊಂಡು ಈ ಥರ ಬೈಕ್ ಓಡಿಸ್ತಾ ಈ ಥರ ಆಗಲ್ಲ ವ್ಲಾಗ್ ಮಾಡೋಕ್ಕೆ. ಬೇಡ ಬೇಡ, ನೀನು ಇಳಿಯೋಕ್ಕೆಲ್ಲ, ನೀನು ಇಳಿಯೋ ಸಾಸ್ ಎಲ್ಲ ಪಡೋಕೆ ಹೋಗ್ಬೇಡ. ಇಲ್ಲಿ ಸ್ಪಾಟು, ಇಲ್ಲಿ ನಾನು ಅವಾಗಿಂದ ಬರೀ 4 ಈ ಸೈಜೇ ಸಿಕ್ಕಿದ್ವು, ಒಂದೇ ಒಂದು ದೊಡ್ಡದಿಲ್ಲ. ಪೂಜೆ ಎಲ್ಲ ಮುಗಿಸಿ ಒಂದು ರೌಂಡ್ ಅಡುಗೆ ಬಡಿಸಿ ಇವಾಗ ನಾನು ಬಂದು ಸಫಿಸೆಂಟಾಗಿ ಕೂತ್ಕೊಂಡಿದ್ದೀನಿ. ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ಅಜ್ಜಿ ಮನೆಗೆ ಹೋಗೋಣ. ಒಂದು ಸಣ್ಣದಾಗಿ ಹಬ್ಬ ಇದೆ, ಹೋಗಬೇಕು. ರಾಖಿ ವಾಶ್ ಮಾಡಬೇಕು, ಅದಕ್ಕೋಸ್ಕರ ತಂದು ಹಾಕ್ಕೊಂಡಿದ್ದೀನಿ. ಫುಲ್ ಗಲೀಜು ಲೊಡಿಲಿ. ಗಾಡಿ ಒಂದು ವಾಶ್ ಮಾಡಿ ಅಜ್ಜಿ ಮನೆಗೆ ಹೋಗಿ ಸಣ್ಣ ಪುಟ್ಟ ಒಂದು ಸ್ವಲ್ಪ ಆಟ ಆಡಿಕೊಂಡು ವಾಪಸ್ ಬರೋಣ ಈ ವ್ಲಾಗಲ್ಲಿ. ಫಸ್ಟ್ ಗಾಡಿ ವಾಶ್ ಮಾಡೋಣ. ತಲೆ ಕೆಟ್ಟೋಗ್ತಿದೆ. ಈ ಕಿತ್ತೋದ್ರೆ ಮೈಂಡನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಮೈಂಡನ್ನ ಕಂಟ್ರೋಲ್ ಮಾಡಿಬಿಟ್ರೆ ಜೀವನ ನೆಟ್ಟಗಾಗ್ಬಿಡುತ್ತೆ. ಇದು ಹಿಂಗೆ ನೀರು ಕಂಬಿದೈತಿಲ್ಲಿ. ಇದಲ್ವಾನ ಅಂತಿದ್ರೆ ಇದಕ್ಕೆ 800 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕಾಗತ್ತೆ, ಅದಕ್ಕೆ 300 ರೂಪಾಯಿ. ಜೀವನದಲ್ಲಿ ಬರೀ ಪೆಟ್ರೋಲಿಗೆ ಸುರಿದೆ ನನ್ನ ಜೀವನ ಅರ್ಧ ಹಿಂಗಾಯ್ತಾ ಅಂತ. ವ್ಲಾಗ್ ಮಾಡೋಣ ಅಂತ ಇಟ್ಕೊಂಡಿದ್ದು ಹೆಲ್ಮೆಟ್ನು ಕಿಶೋರ್ ಎತ್ಕೊಂಡು ಹೋಗಿ ವೈಸರ್ ಹೋಗಿದೆ ರೀ, ಮೌಂಟ್ ಬಿಚ್ಚಿದ್ದೀನಿ ಏನೇನೋ ಅಂತವನೇ. ಇದು ಒಂದು ಫ್ರೆಂಡಿಂದ ಅವತ್ತು ಕೊಟ್ಟು ನಂದಿಸ್ಕೊಂಡು ಹೋಗಿದ್ರು. ಇವತ್ತು ನಾನು ಇದನ್ನೇ ಯೂಸ್ ಮಾಡಬೇಕು. ಇದಕ್ಕೆ ಮೌಂಟ್ ಇಲ್ಲ, ಏನಿಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ನಾನು ಇದು ಆರ್ಡ್ರ್ ಮಾಡಿದ್ದೀನಿ. ಏನದು, ಮೈಕು ಮತ್ತು ಸೆಲ್ಫಿ ಸ್ಟಿಕ್ಕು. ಅದು ಗಿಂಬಲ್, ಫುಲ್ ಗಿಂಬಲ್ ಅಲ್ಲ, ಒಂದು 40% ಗಿಂಬಲ್ ಬರುತ್ತೆ. ಅದೇನು ಆರ್ಡ್ರ್ ಮಾಡೋಕ್ಕೆ ದುಡ್ಡಿಲ್ಲ. ಸೊ ಆ ದುಡ್ಡನ್ನ ಆರ್ಡ್ರ್ ಮಾಡೋಕ್ಕೂ ನನಗೊಂದು ಆಪ್ಷನ್ ಇದೆ, ಆದರೆ ಹೋಗೋಕ್ಕೆ ನನ್ನ ಕಲಾಗ್ತಾ ಇಲ್ಲ. ಎಲ್ಲ ಇದು. A few moments later. ವಾಷಿಂಗ್ ಇಸ್ ಡನ್. ಆಮೇಲೆ ಒಂದು ಫೋಟೋ ಶೂಟ್ ಮಾಡೋಣ ಅಲ್ದಿರಲ್ಲ ಹೋದಾಗ. Two hours later. ಅಂತೂ ಇಂತೂ ಎಲ್ಲಿಗೆ ಬಂದ್ವಮ್ಮ? ಎಲ್ಲಿಗೆ? ಇಲ್ಲಿಗೆ ಅಜ್ಜಿ ಮನೆ ಎಂಟ್ರಿ ಪಾಯಿಂಟ್ ಇದು. ಇಲ್ಲಿಂದ ಇನ್ನೂ ಹೋಗಬೇಕು. ಅದರ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಫ್ ರೋಡು. ಅಲ್ಲೆಲ್ಲ ವಿಡಿಯೋ ಮಾಡೋದಂದರೆ ಮೌಂಟ್ ಇಲ್ಲ. ಇಬ್ಬಿಬ್ರು ನಕ್ಕೊಂಡು ಈ ಥರ ಬೈಕ್ ಓಡಿಸ್ತಾ ಈ ಥರ ಆಗಲ್ಲ ವ್ಲಾಗ್ ಮಾಡೋಕ್ಕೆ. ಬೇಡ ಬೇಡ, ನೀನು ಇಳಿಯೋಕ್ಕೆಲ್ಲ, ನೀನು ಇಳಿಯೋ ಸಾಸ್ ಎಲ್ಲ ಪಡೋಕೆ ಹೋಗ್ಬೇಡ. ಇರಿ ಗಾಯ್ಸ್, ಫಸ್ಟ್ ಗಾಡಿ ತನ್ನ ಮೇಲಕ್ಕನ. ಗಾಯ್ಸ್, ಅಜ್ಜಿ ಮನೆಗೆ ಬಂದಿದ್ದು ಆಯಿತು. ಬಂದು ರೌಂಡ್ಸ್ ಹಾಕೋಣ ಅಂತ ಬಂದೆ, ಕಣ್ಣಿಗೇನೋ ಕಾಣ್ತು. ಸತ್ತೇ ನಾನು ಅದನ್ನು ನೋಡಿ ನಿಮಗೂ ತೋರಿಸ್ತೀನಿ ರೀ. ಏನಾದ್ರು ಕಾಣಿಸ್ತಿದ್ಯಾ? ಇಲ್ಲ. ಇವಾಗ? ಇಲ್ಲ. ಇವಾಗ ಕಾಣಿಸಿರ್ಬೇಕಲ್ಲ? ಇಲ್ಲ, ಇವಾಗ ಕಾಣಿಸುತ್ತೆ. ಗೈಸ್, ನೇರಳೆ ಹಣ್ಣು ಇವು ಜಮಾನ ಆಯಿತು ತಿಂದಲ್ಲ ಅನ್ಕೊಳ್ಳಿ. ಇವತ್ತು ನಂದೇ ಬಡ್ದು ಬಾತ್ತೀನಿ. ಇವತ್ತಿದನ್ನು ಮರನೇ ಬಡ್ದು ಬಾತ್ತೀನಿ. ಒಳ್ಳೆ ಸಿನಿಮ್ಯಾಟಿಕ್ ವಿಡಿಯೋ ಮಾಡೋಣ. ಫೋನ್ ತಂದು ವ್ಲಾಗ್ಗಳು ಫೋನ್ ತೊಗೊಳೋಕ್ಕಿಂತ ಫಸ್ಟ್ ಹೆಂಗಿರುತ್ತೆ ಗೊತ್ತಾ? ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ರಿಯಾಲಿಟಿ ಬೇರೆ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಬೇರೆ, ರಿಯಾಲಿಟಿ ಬೇರೆ. ಇವಾಗೊಂದು ಸಿನಿಮ್ಯಾಟಿಕ್ ಮಾಡೋಣ. ಗೈಸ್, ಕಾಣಿಸ್ತಿದ್ಯಾ ನೋಡಿ? ಪೂರ ಮರ ತುಂಬ ನೋಡ್ರು ಅದೇ. I'm the one you go to whenever you feel like you're about to sink. I don't wanna just forget you, but I wanna be fine. I'll be waiting for a sign to light up, yeah. And your heart is out of sight. ಅಜ್ಜಿ ಮನೆಗೆ ಬಂದಾಗ ತುಂಬ ಹಳೆ ನೆನಪುಗಳು ಜಾಸ್ತಿ ನನಗೆ. ಅದರಲ್ಲೂ ಇಲ್ಲೊಂದು ಸ್ಪಾಟ್ ಇದೆ. ಈ ಸ್ಪಾಟಿಂದ ಯಾವಾಗಲೂ ಮನೆಗೆ ಕುಡಿಯೋಕ್ಕೆ ನೀರನ್ನ ಅಲ್ಲಿಂದ ತೊಗೊಂಡು ಮನೆಗೆ ಹೋಗ್ತಾಯಿದ್ದು. ಅದೆಲ್ಲ ಹಳೆ ನೆನಪು. ಅದು ಬಿಟ್ಟರೆ ತುಂಬ ನನಗೆ ನೆನಪು ಅಂದರೆ ಈ ಕೆರೆ. ಈಗ ಹೋಗ್ತಾ ಏನಿಲ್ಲ, ಆ ಕೆರೆ, ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡೋಣ. ಕಣ
ಕಣದಲ್ಲಿ ತುಂಬ ಕೆಲಸ ಮಾಡಿದ್ದೀನಿ ಒಂದು ಟೈಮಲ್ಲಿ. ಆದರೆ ಇವಾಗಿಲ್ಲ. ನಾನು ಮಾಡ್ಕೊಂಡಿದ್ದ ತಪ್ಪಿಗೆ ಅದನ್ನು ನಾನು ಕಳ್ಕೊಂಡೆ. ಅದೇನು ತಪ್ಪು ಅದೆಲ್ಲ ಬೇಡ ಈಗ. ಬಟ್ ಕೆರೆ ನೋಡೋಣ ಗಾಯ್ಸ್. ಈಗ ತಾನೇ ಅತ್ತೆಯವರು ಬಂದು ಫುಡ್ ಹಾಕಿ ಹೋಗಿದ್ರು. ಉಳ್ದಿದ್ದ ಐಟಮ್ಸ್ ಇರುತ್ತಲ್ಲ, ಈ ರೈಸು, ಈ ತರಕಾರಿ ಹೆಚ್ಚಿದ್ದು, ಇದೆಲ್ಲ ಒಳ್ಳೆ ಮರ. ಇದು ಮಾತ್ರ ಒಂದೇ ಒಂದು ಹಣ್ಣ ಇಲ್ವ ಅಂತ ನೋಡೋಣ. ಸೈಲೆಂಟಾಗಿ ಹೋಗೋಣ. ಕಾಣ್ಬೋದು ಮೀನು. ನಾನು ಲಾಸ್ಟ್ ಟೈಮು ಆ ಸ್ಪಾಟಲ್ಲಿ ಕುತ್ಕೊಂಡು ಹಿಡ್ತಿದ್ದು. ಒಂದೇ ಒಂದು ಕಾಣ್ತಲ್ಲಪ್ಪ ಮೀನು. ನಾನು ಈ ಥರ ಮಾತಾಡಿದ್ರೆ ಒಂದೇ ಒಂದು ಬರಲ್ಲ. ನಮ್ಮ ಅಜ್ಜಿ ಮೀನು ಹಿಡಿ ಅಂತ ಈಗ ಹಬ್ಬದ ದಿನ ಕೂತ್ಕೊಂಡು ನಿಂತ ಮೀನು ಹಿಡೀಲಿ ಹೇಳಿ. ಇದೇ ಕೆರೆ ಅಥವಾ ಆ ಥರ ಅಲ್ಲ, ನಮ್ಮ ಅಜ್ಜಿ ಮನೆ ಕೆರೆ. ಕೆರೆ ಅಂತ ಎಲ್ರಿಗೂ ಗೊತ್ತಾಗುತ್ತಲ್ಲ. ಕರೆಂಟ್ ಪಾಸ್ ಆಗ್ತೈತೆ ಏನ್ರ ಮರ್ಯಾಗ ಗೊತ್ತಾಗಲ್ಲ ಇಲ್ಲಿ. ಅದು ಬಿಟ್ಟರೆ ಇದು ಒಂದು ಬೇರೆ ಇರೋದು. ಇಲ್ಲೊಂದು ಮೀನಿತ್ತು, ಅದು ಯಾವ ಊರು ಕಾಣ್ತಿ ಅಂದ್ರೆ ಗೊತ್ತಿಲ್ಲ. ನೆಮ್ಮದಿ. ಈ ಸಿಟಿಲಿ ಬೆಂಗಳೂರು ಆ ಸೈಡೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಕರ್ಕೊಬಂದು ಒಂದಿನ ಇಲ್ಲಿ ಬಿಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ ಅಂತಾರೆ. ಈ ಸ್ಪಾಟಿಗೆ ನಾನು ಹೇಳಿದ್ದು. ಅವಾಗೆಲ್ಲ ಇಲ್ಲಿಗೆ ಬಂದು ಸ್ನಾನ ಮಾಡೋಕ್ಕೆ ಇಲ್ಲೊಂದು ಸಣ್ಣದಾಗ ಬತ್ತಲು ಮನೆ ಥರ ಮಾಡ್ಕೊಂಡಿದ್ರು. ನೀರೆಲ್ಲ ಕಾಯಿಸ್ಕೊಂಡಿದ್ರು. ಇಲ್ಲಿ ಕಾಯಿಸ್ಕೋಬೇಕಿತ್ತು. ಅವಾಗ ತುಂಬಾ ಕಷ್ಟ ಇತ್ತು ಬಿಡಿ. ನಮ್ಮ ಮಾವ ಇದಕ್ಕೊಂದು ಪ್ಲ್ಯಾನ್ ಮಾಡಿ, ಒಂದು ಐಡಿಯಾ ಮಾಡಿ, ಈ ನೀರು ಎಲ್ಲಿಂದ ಹರಿದು ಬರುತ್ತೋ ಅಲ್ಲಿಂದನೇ ತೊಗೊಂಡಿರೋದು ಮನೆಗೆ ಕಲೆಕ್ಷನ್. ಇಲ್ಲಿಗೆ ಬಂದು ಹೋಗ್ತಿದ್ದು. ಇಲ್ಲಿಗೆ ಬಂದು ಒಂಚೂರು ನೀರು ಕುಡಿದ್ರೆ ಹೋಗಕ್ಕಾಗ್ತದೆ. ಪ್ಯೂರೆಸ್ಟ್ ವಾಟರ್. ಹೋಗೋಣ. ಗಾಯ್ಸ್, ಇಟ್ಟು ಇಲ್ಲಿ ಸ್ಪಾಟು, ಇಲ್ಲಿ ನಾನು. ಅವತ್ತಿನ ಥರ ದೊಡ್ಡದೇ ಸಿಗುತ್ತೆ ಅಂತ ನಂಬಿಕೆ ಇಲ್ಲ. ಬಟ್ ಬಂದಿದ್ದ ಕಾರು ಒಂದು ಹಿಡಿಬೇಕಲ್ಲ ಅಂತ ಕೂತಿದ್ದೀನಿ. ನಾಳೆ ಬೆಳಿಗ್ಗೆ ಮತ್ತೆ ಟ್ರೈ ಮಾಡ್ತೀನಿ. ಇವಾಗ ಬರೀ ಟ್ರೈಲರ್ ಅಷ್ಟೇ ಇದು. ಗಾಯ್ಸ್, ಅವಾಗಿಂದ ಬರೀ 4 ಈ ಸೈಜೇ ಸಿಕ್ಕಿದ್ವು. ಒಂದೇ ಒಂದು ದೊಡ್ಡದಿಲ್ಲ. ನೆಕ್ಸ್ಟ್ ಟ್ರೈ ಮಾಡೋಣ. A few moments later. ಸಾರಿಗೆಲ್ಲ ಉದುರುತ್ತೆ. ಅಣ್ಣ ಸಾರಿ ರೆಡಿ ಉದುರುತ್ತೈತಿ. ಪೂಜೆ ಎಲ್ಲ ಮುಗಿಸಿ ಒಂದು ರೌಂಡ್ ಅಡುಗೆ ಬಡಿಸಿ ಇವಾಗ ನಾನು ಬಂದು ಸಫಿಸೆಂಟಾಗಿ ಕೂತ್ಕೊಂಡಿದ್ದೀನಿ. ನನ್ನ ಜೊತೆ ಇನ್ನೊಬ್ರು ಜಾಯ್ನಿಂಗ್ ಆಗಬೇಕಿತ್ತು. ಅವ್ರು ಯಾಕೋ ಅಡುಗೆ ಬಡಿಸ್ತಿದ್ದಾರೆ. ಸೊ ನಾವು ಚಿತ್ತಾರ್ಪತಲ್ಲಿ ಆಗೋಣ. ಯಾಕೆಂದರೆ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಬ್ಲಾಗಲ್ಲಿ ಮೀನು ಹಿಡಿಬೇಕಲ್ಲ ಗಾಯ್ಸ್. ಕುಡಿದ್ಬಿಟ್ಟು ತೆರಾಡ್ ಮಾರ್ಗನ. The next day. ಗಾಯ್ಸ್, ಅಜ್ಜಿ ಮನೆಯ ಮುಂದುವರೆದ ಭಾಗ. ಬೆಳಿಗ್ಗೆ 6:20 ನೋಡಿ. ಮತ್ತೆ ರೆಡಿಯಾಗೋ ಇರೋದು ನಾನು. ಹೊರಟೋಗ್ತಾ ಇರೋದು ಮೀನು ಹಿಡಿಯೋಕ್ಕೆ. ಅದೇನೋ ಗೊತ್ತಿಲ್ಲ, ಇಲ್ಲಿಗೆ ಬಂದಮೇಲೆ ಅಜ್ಜಿ ಮನೆಗೆ ಈ ಮೀನು ಹಿಡಿಯೋದು ಒಂದು ಸಡಗರ ನನಗಂತೂ. ಅಯ್ಯೋ, ಮಳೆ ಬಂದು ಬರೋದಕ್ಕೂ ನೈಟು ಎಲ್ಲೆಲ್ಲೂ ನೀರು. ಇನ್ನು ಅಲ್ಲಿಂದ ಹೆಂಗಿರುತ್ತೋ ಗೊತ್ತಿಲ್ಲಲ್ಲ. ನೆನ್ನೆ ಮೀನು ಹಿಡಿತಾ ಇದ್ದೆ ಆಯಿತಾ, ಅಲ್ಲಿ ಹಾವು ಬಂತು ಸೈಡಲ್ಲಿ ಕೆರೆ ಒಳಗೆ. ನನಗೆ ಹಾವೆಲ್ಲ ನೋಡ್ಬಿಟ್ರೆ ಗಾಂಡ್ಗಾವ್ರಿ. ಸುಮ್ಮನೆ ಬಿಟ್ಟು ಜೂಟಾಗ್ಬಿಟ್ಟೆ. ನೋಡೋಣ. ಬೆಳಿಗ್ಗೆ ಹೊರಟಿದ್ದೀನಿ. ಸ್ವಲ್ಪ ಕೋಳಿ ಬೋಟಿ ಇದೆ, ಫುಡ್ ಇದೆ. ನೇಚರ್ ಮಾತ್ರ ನೇಚರೇ ಅಂದ್ಕೊಳ್ಳಿ. ಏನಾದರೂ ಸ್ವರ್ಗ, ನೆಕ್ಸ್ಟ್ ಲೆವೆಲ್ ಸ್ವರ್ಗ ಇದು. ಮಾತಾಡೋದು ಬೇಡ, ಸೈಲೆಂಟಾಗಿ ಹೋಗಿ ಮೀನು ಹಿಡಿಯೋಣ. ನೋಡೋಣ.
A few moments later. ಇವತ್ತು ಯಾಕೋ ಲಕ್ಕು ನನ್ನ ಕಡೆ ಇಲ್ಲ ಇವತ್ತು. ನೆನ್ನೆನೇ ಪರವಾಗಿಲ್ಲ, ಒಂದು 2-3 ಮೀನು ಹಿಡಿದೆ ಸಣ್ಣ ಸಣ್ಣದು, ಅದನ್ನು ವಾಪಸ್ ಬಿಟ್ಟಿದ್ದು. ಇವತ್ತು ನೋಡಿದ್ರೆ ಒಂದೇ ಒಂದು ಸಿಗಲಿಲ್ಲ. ನನಗೆ ಆ ಸ್ಪಾಟ್ ಚೆನ್ನಾಗಿತ್ತು, ಆ ಸ್ಪಾಟ್ ಬಿಟ್ಟು ಈ ಕಡೆಗೆ ಬಂದೆ. ಕುಟುಕ್ತೈತೆ ನೋಡಿ ಮೀನು, ಸಣ್ಣದು ಗೈಸ್. ಬಂದು ಪಟ ಪಟ ನಂಗೆ ಕುಟ್ಕುತ್ತೆ. ದೊಡ್ಡ ಮೀನೆಲ್ಲ ಹಂಗಲ್ಲ, ಒಂದು 2 ಸಲ ಕುಟ್ಕಿ ಎಳ್ಕೊಟ್ಟು ಹೋಗ್ಬಿಡುತ್ತೆ. ಹೊರಡೋಣ, ಇನ್ನೆಂತ ಮಾಡೋದು. 6:30 ಬಂದವನು, 7:30 8 ಆಗ್ತಾ ಬಂತು ಟೈಮು. ಓದೋ ಬೇರೆ ಇಲ್ಲ ಸತ್ತೋಗಿ.